ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಭಾನುವಾರ ವ್ಲಾಗ್ ಆಗಿರುತ್ತೆ. ಭಾನುವಾರ ನಾವು ಊರಿಗೆ ಹೊರಟಿದ್ವಿ. ಅವತ್ತು ಪೋಲಿಯೋ ಬೇರೆ, ಹಾಗಾಗಿ ಪೋಲಿಯೋನ ಹಾಕಿಸ್ಕೊಂಡು ಇಲ್ಲೇ ನಮ್ಮ ಮನೆ ಹತ್ರ ಅಂಗನವಾಡಿ ಇದೆ, ಅಲ್ಲೇ ಪೋಲಿಯೋ ಹಾಕಿಸ್ಕೊಂಡು ನಾವು ಮುಂದೆ ಊರಿಗೆ ಹೊರಟ್ವಿ. ಇನ್ನು ಊರಿಗೆ ಈಗ ಮೊನ್ನೆ ಹೋದ ವಾರನ ಆಚೆ ವಾರ ನಾವು ಬೆಡ್ಶೀಟ್ಗಳೆಲ್ಲ ಕ್ಲೀನ್ ಒಗೆದಾಕಿ ಒಳಗಡೆನೆ ಹಾಕಿ ಬಂದುಬಿಟ್ಟಿದ್ವಿ. ಮೇಲ್ಗಡೆ ಹಾಕಿದ್ರೆ ತೆಗ್ದಿಡೋರು ಯಾರೂ ಇಲ್ಲ ಅಂಥೇಳಿ ಇನ್ನು ಅವನ್ನೆಲ್ಲ ಮಡಚಿಟ್ಟು ಒಳಗಡೆ ಕಬೋರ್ಡಲ್ಲೆಲ್ಲ ಇಟ್ಟು ಕ್ಲೀನ್ ಮಾಡಿ ಬರೋಣ ಅಂತ ಹೇಳಿ ಹೋದ್ವಿ. ಇನ್ನು ಅಲ್ಲಿ ಹಾವೇರಿಯಲ್ಲಿ ನಮ್ಮ ಅಮ್ಮನೂ ಬಂದರು. ಅವರು ಊರಿಗೆ ಬಂದಿದ್ದರು, ಕೆಲಸ ಇತ್ತು ಅಂತ ಹೇಳಿ. ಹಾಗಾಗಿ ಬಂದಿದ್ರಲ್ವ, ಅವರು ರಾಣೆಬೆನ್ನೂರವರೆಗೂ ನಮ್ಮ ಜೊತೆಗೆ ಬಂದರು. ಅವ್ರು ಬೆಂಗಳೂರು ಬಸ್ ಹತ್ಕೊಂಡು ಹೋದರು, ನಾವು ಊರಿಗೆ ಹೋದ್ವಿ. ಇನ್ನು ಅಲ್ಲೇನೋ ಹಾವೇರಿಯಲ್ಲೇನೋ ಫಂಕ್ಷನ್ ಇತ್ತು ಏನೋ, ಅದೇನಂತ ಗೊತ್ತಾಗಲಿಲ್ಲ ನಮಗೆ. ಮದುವೆನೋ ಏನೋ ಸಮ್ಮೇಳನ ಒಂದು ಗೊತ್ತಾಗಲಿಲ್ಲ. ಸುಮಾರು ಜನ ಇದ್ದರು. ಅವತ್ತು ಭಾನುವಾರ ಅಲ್ವಾ, ಎಲ್ಲರೂ ಹೋಗೋರು ಬರೋರೆಲ್ಲ ಗಾಡಿ ನಿಲ್ಲಿಸಿ ನೋಡೋರೇ ಆಗೋಗಿದ್ರು, ವೀಡಿಯೋ ಮಾಡ್ಕೊಳ್ಳೋದು ಇದು ಮಾಡ್ತಾಯಿದ್ರು. ಇನ್ನು ಅಲ್ಲಿ ಟ್ರಾಫಿಕ್ ಪೊಲೀಸ್ ಜಾಸ್ತಿ ಆಗಿದ್ದಕ್ಕೆ ನಾವು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬೇಗ ಕಳಿಸ್ತಾ ಇದ್ರಲ್ವ ಅಂತ ಹೇಳಿ. ಇನ್ನು ಮನೆಗೆ ಬಂದ್ವಿ. ಅವ್ರನ್ನ ಅಲ್ಲಿ ಬಸ್ ಹತ್ತಿಸ್ಬಿಟ್ಟು ನಾವು ಸೀದಾ ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡಿ ಫುಲ್ ಬಿಲ್ಡಿಂಗ್ ಎಲ್ಲ ತೊಳಿತಾಯಿದ್ರು ನಮ್ಮ ಮನೆಯವರು. ಒಂದು ವಾರ ಬಿಟ್ಟಿದ್ದಕ್ಕೆ ಎಷ್ಟು ಧೂಳಾಗೋಗ್ಬಿಟ್ಟಿದೆ ಅಂತ ಹೇಳಿ. ಅಷ್ಟು ಧೂಳಾಗೋಗಿದೆ, ನನಗೆ ಬೇಜಾರಾಗೋಯ್ತು ನೋಡಿ, ಎಷ್ಟು ಧೂಳಾಗೋಗ್ಬಿಟ್ಟಿದೆಪ್ಪ ಒಂದು ವಾರಕ್ಕೇ ಅಂತ. ನಾವು ಅಲ್ಲಿ ಇದ್ಕೊಂಡು ಕ್ಲೀನ್ ಮಾಡೋದೇ ಬೇರೆ ಆಗೋಗುತ್ತೆ, ಅವಾಗವಾಗ ಹೋಗಿ ಕ್ಲೀನ್ ಮಾಡೋದೇ ಬೇರೆ ಆಗೋಗುತ್ತೆ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕ್ಲೀನ್ ಮಾಡಿಬಿಟ್ಟು ನಾವು ಮತ್ತೆ ಮಧ್ಯಾಹ್ನ 2:30 ಆಗೋಗೇ ಬಿಡ್ತು. ಅದೆಷ್ಟು ಬೇಗ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಇನ್ನು ಊಟ ಮಾಡಿರಲಿಲ್ವಲ್ಲ, ಹಾಗೆ ಹೋಗ್ತಾ ಊಟ ಮಾಡಿಕೊಂಡು ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು, ಹಾಗಾಗಿ ಶಾಪಿಂಗ್ ಮಾಡಿಕೊಂಡು ಹೋದ್ವಿ. ಇದು ಬಂದು ಹೋಲ್ಸೇಲ್ ಮಾರ್ಕೆಟು, ಇವಾಗ ಹೊಸದಾಗಿ ಓಪನ್ ಆಗಿದೆ ರಾಣೆಬೆನ್ನೂರಲ್ಲಿ. ಸುಮಾರು ಐಟಮ್ಸ್ಗಳು ಚೆನ್ನಾಗಿದ್ದಾವೆ. ಅಂಗಡಿ ಯಾರಾದರೂ ಹೊಸದಾಗಿ ಶಾಪ್ ಓಪನ್ ಮಾಡ್ತಾರೆ ಅಂದರೆ ಹೋಲ್ಸೇಲಲ್ಲೂ ಕೊಡ್ತಾರಂತವರು. ನಾನು ಕೇಳಿ ನೋಡಿದೆ, ಹಂಗಂತ ನಾನೇನು ಓಪನ್ ಮಾಡ್ತಾಯಿಲ್ಲ, ಜಸ್ಟ್ ಕೇಳಿ ನೋಡಿದೆ. ಹೋಲ್ಸೇಲ್ ಇತ್ತಲ್ವಾ, ಹಾಗಾಗಿ 10 ರೂಪಾಯಿ 5 ರೂಪಾಯಿ ಎಲ್ಲ ಕಡಿಮೆ ಇತ್ತು ರೇಷನ್ನು. ನಾನು ಸಿಕ್ಕಿದ್ದೆ ಚಾನ್ಸು ಅಂಥೇಳಿ ಸುಮಾರು ರೇಷನ್ ತೊಗೊಂಡು ಬಂದೆ. ನಾನು ತೊಗೊಂಡಿದ್ದ ರೇಷನ್ಗೆ ಬೇರೆ ಕಡೆ ಆದರೆ ಒಂದು 5,500 7,000 ಆಗಿರೋದೇನೋ. ಇದು ಬಂದು 3,500 ಆಯಿತು, ಕಡಿಮೆನೇ ಆಯಿತು. ನಾನು ಎಷ್ಟೋ ಅಂದ್ಕೊಂಡಿದ್ದೆ, ಕಡಿಮೆನೇ ಆಯಿತು. ಇನ್ನು ಅಲ್ಲೇನಾದರೂ ದೊಡ್ಡ ಐಟಮ್ ನಂಗೆ ಸಿಗಲಿಲ್ಲದ್ದನ್ನ ಬರ್ತಾ ಹಾವೇರಿಯಲ್ಲಿ ಸ್ಮಾರ್ಟ್ ಬಜಾರಲ್ಲಿ ತೊಗೊಂಡು ಬಂದ್ವಿ. ಇನ್ನು ದೇವಸ್ಥಾನಕ್ಕೆ ತುಂಬ ದಿವಸನೇ ಆಗೋಗಿತ್ತು, ಹೋಗೇ ಇರಲಿಲ್ಲ ನಾನು. ಹೋದ ವಾರ ನಮ್ಮ ಮನೆಯವ್ರು ಹೋಗಿ ಬಂದರು, ಅವ್ರು ಸರ್ ಏನೋ ಕರೆದಿದ್ರಂತೆ, ಹೋಗಿ ಬಂದರು. ನಾನು ಹೋಗಿರಲಿಲ್ಲ, ಹೋಗೋಣ ರೀ ಅಂತ ಹೇಳಿದೆ. ಹಾಗಾಗಿ ಭಾನುವಾರ ದಿವಸ ತುಂಬ ಜನ ಇರ್ತಾರೆ ಅವತ್ತು. ಅವತ್ತೇನಾದರೂ ನಾವು ಬೆಳಗ್ಗೆಯಿಂದನೇ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಂತಂದರೆ, ನೀವು 9 ಗಂಟೆಗೆ ಹೋದರೆ ನೀವು ಬರೋದೇ 12-1 ಗಂಟೆ, ಅಷ್ಟು ಕ್ಯೂ ಇರುತ್ತೆ. ಸಿಕ್ಕಾಪಟ್ಟೆ ಕ್ಯೂ, ಕಾಲೆಲ್ಲ ನೋವು ಬಂದೋಗಿರುತ್ತೆ. ನೀ ಮಾಡಲ್ಲ ಕೆಂಬರಲ್ಲ ನಿಂಗೆ. ಅವ್ನು ಕೊಡಲ್ಲ, ಅವ್ನು ಕೊಡೋದು ಹತ್ತತೆ ಅಂದು ನೋಡ. ಅವನು ನೋಡ ಹಣ್ಣು ಕೊಟ್ಟ, ನೀ ಕೊಡೋದಲ್ಲ ಬಿಡಲ್ಲ, ಯಾಕೆ ಮಾಡ್ತಾವಂತ ಸುಳ್ಳಪ್ಪಳ ಹೇಳ್ತಾವ. ಕೋಡ್ ಭಾಳ ಐತಿ. ಥ್ಯಾಂಕ್ ಯು. ಈಗ ಬ್ಯಾಕ್ ಬರಲ್ಲ ಈಗ ಒಂದು ಎಣ್ಣೆ ಪ್ಯಾಕೆಟ್ ತೊಗೊಂಡು ಬಂದ್ವಿ. ಅಲ್ಲಿ ಒಂದು ಹೊಸ ಹೋಲ್ಸೇಲ್ ಸ್ಟೋರ್ ಆಗಿದೆ, ಹಾಗಾಗಿ ಅಲ್ಲಿ ಪ್ರೈಸ್ ಕಡಿಮೆ ಅಂತ ಹೇಳಿದ್ರು. ಮತ್ತು ಹೇಳ್ಬೇಕಂದ್ರೆ ನಾವು ತೊಗೊಂಡಿರೋ ರೇಷನ್ಗೆ 5,500 ಆಗ್ತಿತ್ತು ಅಂಥದ್ದು ಇವಾಗ 3,500 ಆಗಿದೆ. ಇದೊಂದು GRB ತುಪ್ಪ ಬೇಕಾಗಿತ್ತು, ತೊಗೊಂಡು ಬಂದ್ವಿ. ಇದು ಪ್ರೈಸ್ ಬಂದು ದೀಪಂ ಎಣ್ಣೆದು 100 ರೂಪೀಸ್ ಇದೆ. ಆಫರ್ 86, ಅದರಲ್ಲಿ 86 ಆಫರ್ ಪ್ರೈಸಲ್ಲಿ. ತುಪ್ಪ ತುಪ್ಪ ಬಂದು ಎಷ್ಟಿದೆ ಇದರಲ್ಲಿ? 180 ರೂಪೀಸ್ ಇದೆ. 172, 8 ರೂಪೀಸ್ ಕಡಿಮೆ. ಟೀ ಪುಡಿ ಬಾತ್ ಕೊಕ್ರಿ ಬಂದು 320 ರೂಪಾಯಿ ಐತೆ. 305 ಆಫರ್ ಪ್ರೈಸ್. ಪರವಾಗಿಲ್ಲ, 15 ರೂಪಾಯಿ ಉಳಿತಾಯ. ಅದಕ್ಕೂ ಕಡಿಮೆ ಆಗಿದೆ ರೇಷನ್ ರೇಟ್.
ರೂಪಾಯಿ ಒಂದು. ಹಾಂ ಇದು ಅಂದ್ರೆ ಅಲ್ಲಿ 1 ರೂಪಾಯಿ 90 ಪೈಸೆ ಬೀಳುತ್ತೆ. ಹಾಂ 10 ಪೈಸೆ ಕಡಿಮೆ. ಟೋಟಲ್ ಎಷ್ಟು ತೊಗೊಂಡು? 14 ಪೀಸ್ ಅದಾವು. ಹಾಂ ಈ ಕಡೆ ಬಾಯಿ ನೀನು ಆಯ್ತು. ನೆಕ್ಸ್ಟು ಇದು ಗಾಲ ಬ್ರಷ್, ಇದು 10 ರೂಪಾಯಿ 40 ರುಪೀಸ್ ಇದು. ಎಷ್ಟು ತೊಗೊಂಡು? ಒಂದೇ ತೊಗೊಂಡ್ರು. 40 ರುಪೀಸ್ ಅಂದ್ರೆ 29 ರುಪೀಸ್ ಕೊಟ್ರಲ್ಲ ಅದಕ್ಕೆ ಒಂದಕ್ಕೆ ಆಫರ್ 29 ರುಪೀಸ್. ಇದು ಬ್ಯಾಡಗಿ ಚಿಲ್ಲಿ ಪೌಡರ್. ಇದು ಪ್ಯಾಕೆಟ್ ಬಂದು ಇದು ಆಫರ್, ಇದ್ರಲ್ಲಿ ಪ್ರೈಸ್ ಇರೋದು 180 ಐತಿ. ಅವ್ರು ಕೊಟ್ಟಿರೋದು 45 ರೂಪಾಯಿ ಕೊಟ್ಟಿರೋದು 200 ಗ್ರಾಮ್ ಇದು. ಇದು ಪಿಸ್ತಾ ರೋಸ್ಟೆಡ್ ಪಿಸ್ತಾ, ಇದ್ರಲ್ಲಿ 475 ಐತಿ. ಇದು 475 ಐತೆ. 345 ರೂಪಾಯಿ. ಮತ್ತೆ ಎಲ್ಲ ಆಫರಲ್ಲಿ, ಅದಕ್ಕೆ ಚೀಲ್ ಗಟ್ಟಲೆ ತೊಗೊಂಡು ಹೋಗ್ತಾ ಇದ್ರಲ್ಲಿ. ಡವ್ ಶಾಂಪು ಒಂದು ಶೀಟ್ ತೊಗೊಂಡು ಬಂದೆ. ಪದ ಅಂಗಡಿಗೆ ಹೋಗೋದೇನು ಅಂತ ಹೇಳಿ. ಅವಲಕ್ಕಿ 51 ರೂಪಾಯಿ. ಇನ್ನು ವೀಲ್ ಸೋಪು ಇದು 10 ರೂಪಾಯಿ. ವಿಮ್ ಬಟ್ ವೀಲ್ ಸೋಪ್ 10 ರೂಪಾಯಿ ಇಲ್ಲಿ. 3 ರೂಪಾಯಿ ಊಟ ಯಾರಲ್ಲ ಅದ್ಯಾಕೆ ಕಿತ್ತಮ್ಮ ನೋಡು. ಒಂದು ಲಕ್ಷ ಸೊಪ್ಪು ತಗೊಂಡೆ, ಅದನ್ನಾಗ್ಲಿ ಕಿತ್ತು ಇಲ್ಲಿಟ್ಟವು. ಇದು ಪಿಯರ್ ಸೋಪ್. 53 ರೂಪಾಯಿ. 3 ರೂಪಾಯಿ ಕಡಿಮೆ. ಸರಿ. ವಿಮ್ ಸೋಪು 19 ರೂಪಾಯಿ ಒಂದು. 1 ರೂಪಾಯಿ ಕಡಿಮೆ. 2 ರೂಪಾಯಿ ಉಳಿತಾಯ. ಇಡ್ಲಿ ರವೆ ತಗೊಂಡೆ. ಎಷ್ಟು ಅದು ಪ್ರೈಸ್ ಎಷ್ಟೈತೆ ನೋಡಿ ಅದ್ರೊಳಗೆ? 45 ರೂಪಾಯಿ ತಗೊಂಡು. 45 ರೂಪಾಯಿ ಪ್ರೈಸು, ಆಫರ್ ಪ್ರೈಸು. ಟಾಟಾ ಸಾಲ್ಟ್ ಎಷ್ಟು? 30 ರೂಪಾಯಿ ಒಂದು. ನಾವು 30 ರೂಪಾಯಿ ಒಂದವು. 28 ರೂಪಾಯಿ ಒಂದು ಹಾಕಿರ ಆಫರ್. 4 ರೂಪಾಯಿ ಉಳಿತಾಯ. ಇನ್ನು ಏನು ಜಾಸ್ತಿ ತೊಗೊಂಡಿಲ್ಲ ನಾನು. ಉದ್ದಿನ ಬೇಳೆ 1 kg. ಎಷ್ಟು ಬಂತು? ಉದ್ದಿನ ಬೇಳೆ 1 kg ಕೆಜಿ 118 ರೂಪಾಯಿ. ಮತ್ತೆ ನವಣೆ ಅಕ್ಕಿ 1 kg ತೊಗೊಂಡೆ. ನವಣಕ್ಕಿ ಕಿಚಡಿ ಆಗಲಿ ಮಾಮೂಲಿ ಅನ್ನ ಆಗಲಿ 63 ರೂಪಾಯಿ. ಆಮೇಲೆ ಮತ್ತೆ ಹೆಸರು ಕಾಳು ಒಂದು 1/2 kg ತೊಗೊಂಡೆ. ಹೆಸರು ಕಾಳು 54 ರೂಪಾಯಿ ಕೆಜಿ. 54 ರೂಪಾಯಿ ಕೆಜಿ. ನೆಕ್ಸ್ಟು ಹುರ್ಗಡ್ಡೆ ಪುಟಾಣಿ 1 kg 92. ಇಲ್ಲಿ ಮತ್ತೆ ಹಸೆಕಡ್ಲೆ ಹಿಟ್ಟು ತೊಗೊಂಡ್ಬಂದೆ. ಬಜ್ಜಿ ಹಿಟ್ಟು 62 ರೂಪಾಯಿ ಇದೆ ಇದರಲ್ಲಿ. ಒಂದು ನಿಮಿಷ. 55 ರೂಪಾಯಿ ಆಫರ್. ಇದರಲ್ಲಿ 62 ಐತಿ. 55 7 ರೂಪಾಯಿ. 8 7 ರೂಪಾಯಿ. ಮತ್ತೆ ಶೇಂಗಾ ಬೀಜ 1 kg. ಶೇಂಗಾ 136 ರೂಪಾಯಿ ಕೆಜಿ ಆಫರ್. ತೊಗರಿಬೇಳೆ 1 kg ತೊಗೊಂಡೆ. ತೊಗರಿಬೇಳೆ 103 ರೂಪಾಯಿ. 120 ರೂಪಾಯಿ 103 ರೂಪಾಯಿ ಕೆಜಿ. ನೆಕ್ಸ್ಟ್ ಬೆಲ್ಲ, ಅಚ್ಚ ಬೆಲ್ಲ. ಬೆಲ್ಲ ಕುಡಿಕೆ ಬೆಲ್ಲ 1 kg 55 ರೂಪಾಯಿ ಕೆಜಿ. ಇಲ್ಲಿ ಹೆಂಗೆ ಕೇಳಿಲ್ಲ. ಇನ್ನು ಇದು ಏನಪ್ಪ ಇದು ಶೇಂಗಾ ಎಣ್ಣೆ. ದೀಪಂ. ಹಲೋ ದೀಪಂ ಅಲ್ಲ, ಇದು ಕುಕ್ಕಿಂಗ್ ಆಯಿಲ್. 1750 ರೂಪಾಯಿ ಎಮ್ ಆರ್ ಪಿ. 1750. ಆಫರ್ 1320. ಕಡಿಮೆ. ಬ್ರಷ್ ಹೋಲ್ಡರ್ ಇಲ್ಲಿ ನಾನು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದೆ. 150 180 ಆ ಥರ ಇತ್ತು. ಇಲ್ಲಿ ನೋಡಿದೆ 79 ರುಪೀಸ್ ಇತ್ತು. ಚೆನ್ನಾಗಿದೆ ಕ್ವಾಲಿಟಿ. ಹಾಗಾಗಿ ಒಂದು ಬಂದೆ. ಎಲ್ಲರೂ ಟ್ರಾವೆಲ್ ಹೋದಾಗ ಬರುತ್ತೆ ಅಂತ ಹೇಳಿ. ನೆಕ್ಸ್ಟು ಇದು ವ್ಯಾನಿಷ್ ಅಂತ ತೊಗೊಂಡು ಬಂದೆ. ಆಮೇಲೆ ಕಂಫರ್ಟ್ ಒಂದು 2 ಲೀಟ್ರ್
2 ಲೀಟ್ರದು. ಇದು ಡಬ್ಬಿ ತೊಗೊಳೋದು ಅಂತ ಇದು ಪ್ಯಾಕೆಟ್ 2 ಲೀಟ್ರಿಂದ ಬೆಟ್ರ್ ಪ್ರೈಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಡಬ್ಬಿಗೆ ಜಾಸ್ತಿ ರೇಟ್ ಆಗುತ್ತೆ. ಮತ್ತೊಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿನೇ. ಸ್ಯಾಶೆಟ್ ಈ ಥರ ಪ್ಯಾಕೆಟ್ ತೊಗೊಂಡ್ರೆ 200 ರೂಪಾಯಿ. ಆ ಥರ ಬಾಟ್ಲು ತೊಗೊಂಡ್ರೆ 235 ರೂಪಾಯಿ 1 ಲೀಟ್ರು. 1 ಲೀಟ್ರಿಗೆ. ಇದು 2 ಲೀಟ್ರಿಗೆ. ಲೀಟ್ರಿಗೆ ಅದು 800 ರೂಪಾಯಿ. ಯಾವುದು ಇದು 2 ಲೀಟ್ರ್? 2 ಲೀಟ್ರ್ 400 ರೂಪಾಯಿ ಆಯ್ತಲ್ಲ. ಮತ್ತೆ ಅಂದ್ರೆ 35 ರೂಪಾಯಿ ಕಡಿಮೆ ಆಯಿತು. 2 ಲೀಟ್ರಿಗೆ ಎಷ್ಟಾಯ್ತು? 70 ರೂಪಾಯಿ ಕಡಿಮೆ. ಇದನ್ನ ತೊಗೊಂಡ್ರೆ ಇದಕ್ಕೆ ಫಿಲ್ ಮಾಡಿ ಅಲ್ಲ ಅದನ್ನ ತೊಗೊಂಡು ಇದಕ್ಕೆ ಫಿಲ್ ಮಾಡ್ಕೋಬೋದಲ್ಲ ಬೇಕಾದಂಗೆ. ನಾವು ಹಂಗೆ ಮಾಡೋದು ಯಾವಾಗಲೂ. ಕಂಪೌಂಡ್ ನಾವು ಯಾವಾಗಲೂ ಆ ಥರ ಸ್ಯಾಶೆಟ್ ತೊಗೊಂಬಂದು ಈ ಥರ ಬಾಟ್ಲಲ್ಲಿ ಹಾಕೊಂಡ್ಬಿಡ್ತೀವಿ. ಪದೇ ಪದೇ ಬಾಟ್ಲಲ್ಲಿ ಸುಮ್ಮನೆ ಪ್ಲಾಸ್ಟಿಕ್ ವರ್ಗೂ ಇದಾಗುತ್ತೆ ಅಂತ. ಇನ್ನು ನಮ್ಮ ಮನೇಲಿ ಉಪ್ಪಿಟ್ಟು ಪ್ರಿಯರು ತುಂಬ ಜನ ಆಗ್ಬಿಟ್ಟಿದ್ದಾರೆ. ಈಗ ನಮ್ಮ ಮನೆಯವ್ರು ಒಬ್ಬರೇ ಇದ್ರು, ಈಗ ಮಕ್ಕಳು ಸೇರ್ಕೊಂಡು ಉಪ್ಪಿಟ್ಟು ಪ್ರಿಯರು ಆಗ್ಬಿಟ್ಟಿದ್ದಾರೆ. ವಾರದಲ್ಲಿ ಒಂದು 3 ಸತಿ ಅಂತ. ಸೊ 1 kg ರವೆ ತೊಗೊಂಡ್ಬಂದೆ. ಇನ್ನು 1 ಡೆಟಾಲ್ ಬಾಟ್ಲ್ ಬೇಕಾಗಿತ್ತು. ಇನ್ನು ಇನ್ನೊಂದು ಏನಪ್ಪ ಅಂತಂದರೆ ಈ ಥರ ಇದ್ದಾಳೆ ಪ್ಲೇಟು 140 ರೂಪಾಯಿ. ಇದು 149 ರೂಪಾಯಿ. ಅವರು ಆಫರ್ ಪ್ರೈಸಲ್ಲಿ ಕ್ರಿಸ್ಮಸ್ಗೆ 140 ರೂಪಾಯಿ ಹಾಕಿದ್ದಾರೆ. ಒಂದು ತೊಗೊಂಡ್ರೆ ಒಂದು ಫ್ರೀ. 140 ರೂಪಾಯಿ ಒಂದು. ಒಂದು ತೊಗೊಂಡ್ರೆ ಒಂದು ಫ್ರೀ. ಕ್ವಾಲಿಟಿನೂ ಇದೆ, ತೂಕನೂ ಇದೆ. ಇದು ನೀವು ಮಾಮೂಲಿ ಅಂಗಡಿಯಲ್ಲಿ ಹೋಗಿ ತೊಗೊತೀರಾ ಅಂತಂದ್ರೆ 200 ರೂಪಾಯಿ ಒಂದಕ್ಕೆ 200 ರೂಪಾಯಿ. ಈಗ ಎರಡಕ್ಕೂ ಸೇರಿ 140. ಇವ್ನು ನಮ್ಮ ಕಳ್ಳಿ ಏನೋ ಮಾಡ್ತಾವಳೆ ಒಂದೊಂದೇ ಸೂಪ್ ತೊಗೊಂಡೋಗಿ. ಇನ್ನೊಂದು ದೊಡ್ಡ ಪ್ಲೇಟ್ ಇತ್ತು ಇಷ್ಟಲ್ಲ, ಇದೇ ಥರದ್ದು ಊಟದ ಪ್ಲೇಟು. ಇಲ್ಲಿ ನೋಡ್ರಿ, ಅವರೇ ಹಾಕಿದ್ದಾರೆ, ತೋರಿಸ್ತಾರೆ ನೋಡಿ. ಅವರೇ ಹಾಕಿದ್ದಾರೆ ಇಲ್ಲಿ 300 ರೂಪೀಸ್ ಅಂತ ಒಂದು ಪ್ಲೇಟಿಗೆ. ಕಾಣಿಸ್ತಾ ಇದೆಯಾ ಇಲ್ವಾ? ಅಲ್ಲಿ 300 ಹಾಕಿದ್ದಾರೆ. 299 ಒಂದಕ್ಕೆ. ಬೈ 1 get 1 ಸ್ಮಾರ್ಟ್ ರಿಲಯನ್ಸ್ ಸ್ಮಾರ್ಟ್. ಇನ್ನೊಂದು ಊಟದ ಪ್ಲೇಟು ದೊಡ್ಡದಿತ್ತು, ತೂಕನೂ ಇತ್ತು. ಅದು 149 ತೊಗೊಂಡ್ರೆ 149 ಬೈ 1 get 1 ಫ್ರೀ. ಇನ್ನೊಂದು ದೊಡ್ಡದಿತ್ತು, ಅದನ್ನ ತಗೊಂಡ್ ಬರೋಣ ಅಂತೆ. ಅದು ಊಟದ ಪ್ಲೇಟು. ಸುಮ್ಮನೆ ಏನಕ್ಕೆ ವೇಸ್ಟ್ ಅಂತ ನಿದ್ದೆ ಮಾಡಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡ್ಬಿಟ್ಟು. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.